ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಗೂಗಲ್ ಗುರು. UPSC ಮತ್ತು ಇಂಜಿನಿಯರಿಂಗ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ 14 ವಿಷಯಗಳನ್ನು ಬೋಧಿಸುತ್ತಿರುವ ಈ ಪುಟ್ಟಪೋರ ಗೂಗಲ್ ಗುರು ಅಂತೆ ಈ 7 ವರ್ಷದ ಪುಟ್ಟಪೋರ. UPSC ಅಭ್ಯರ್ಥಿಗಳಿಗೂ ಪಾಠ ಮಾಡುತ್ತಾನೆ ಈ ಪುಟ್ಟ ಜೀನಿಯಸ್. ಉತ್ತರ ಪ್ರದೇಶದ ಈ 7 ವರ್ಷದ ಪೋರ ಮಾಡುತ್ತಿರುವ ಕೆಲಸವನ್ನು ಕೇಳಿದರೆ ನೀವು ಅಬ್ಬಬ್ಬ ಎಂದು ಮೂಗಿನ ಮೇಲೆ ಬೆರಳಿಡುತ್ತೀರ. ವಯಸ್ಸು ಕೇವಲ 7 ವರ್ಷ. ಯಾವುದೇ ಚಿಂತೆ ಇಲ್ಲದೆ, ಭವಿಷ್ಯದ ಭಯವಿಲ್ಲದೆ ಶಾಲೆಗೆ ಹೋಗುತ್ತಾ ಗೆಳೆಯರ ಹಾಗೂ ಸಹಪಾಠಿಗಳೊಂದಿಗೆ ಆಟವಾಡುತ್ತಾ, ಮೋಜು ಮಸ್ತಿ ಮಾಡುತ್ತಾ, ಬೇಕೆನಿಸಿದ್ದನ್ನು ತಿನ್ನುತ್ತಾ ರಜೆಯ ಸಮಯವನ್ನು ಕಳೆಯುವ ವಯಸ್ಸು. ಆದರೆ ಇಲ್ಲೊಬ್ಬ ಹುಡುಗನನ್ನು ನೋಡಿ. ಉತ್ತರ ಪ್ರದೇಶದ ಈ 7 ವರ್ಷದ ಪೋರ ಮಾಡುತ್ತಿರುವ ಕೆಲಸವನ್ನು ಕೇಳಿದರೆ ನೀವು ನಿಜವಾಗಲೂ ಆಶ್ಚರ್ಯಪಡುತ್ತೀರಾ. ಗುರು ಉಪಾಧ್ಯಾಯ ಎಂಬ ಹೆಸರಿನ ಈತ ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಮಾಡಿರುವ ಸಾಧನೆ ತುಂಬ ಕಷ್ಟಕರವಾದದ್ದು. ಅದನ್ನು ನೀವು ಊಹಿಸಲು ಸಹ ಸಾಧ್ಯವಾಗದ ಕತೆ ಇದು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವೀಸಸ್ ಪರೀಕ್ಷೆಯು ಭಾರತದಲ್ಲಿನ ಅತ್ಯಂತ ಕಠಿಣ ಮತ್ತು ಅತ್ಯಂತ ಸವಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು. UPSC CSC ಪರೀಕ್ಷೆಗೆ ತಯಾರಿ ನಡೆಸಲು ಸಾಕಷ್ಟು ಸಮಯ ಹಾಗೂ ಪರಿಶ್ರಮ ಬೇಕಾಗುತ್ತದೆ. ಎಷ್ಟೋ ಬಾರಿ ಅತಿ ಬುದ್ಧಿವಂತರು ಸತತ ಪರಿಶ್ರಮ ಹಾಕಿದರೂ ಅಭ್ಯರ್ಥಿಗಳು ಇದನ್ನು ಪಾಸ್ ಮಾಡುವಲ್ಲಿ ಸೋಲುತ್ತಾರೆ. UPSC ವಿಷಯಗಳೆಂದರೆ ಕಾಲೇಜು ಪ್ರಾಧ್ಯಾಪಕರು ಸಹ ಪರಿಣಾಮಕಾರಿಯಾಗಿ ಕಲಿಸಲು ಹೆಣಗಾಡುತ್ತಾರೆ. ಆದರೆ ಗುರು ಉಪಾಧ್ಯಾಯ ಇಂತಹ UPSC ಅಭ್ಯರ್ಥಿಗಳಿಗೆ ಪಾಠ ಮಾಡುತ್ತಾನೆ. ಅದು ಬರೋಬ್ಬರಿ 14 ವಿಷಯಗಳು. ಹೌದು ಸ್ನೇಹಿತರೆ, UPSC BTech ಆಕಾಂಕ್ಷಿಗಳಿಗೆ ನಿರ್ಣಾಯಕವಾದ 14 ವಿಷಯಗಳನ್ನು ಕಲಿಸುವ ಗುರು ತನ್ನ ಅಸಾಧಾರಣ ಪ್ರತಿಭೆ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾರೆ. ಈ ವಿಷಯಗಳನ್ನು ಸ್ವತಃ ಕರಗತ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಇತರರಿಗೆ ಪರಿಣಾಮಕಾರಿಯಾಗಿ ಕಲಿಸುವ ಸಾಮರ್ಥ್ಯಕ್ಕಾಗಿ ಸಾಕಷ್ಟು ಮನ್ನಣೆ ಗಳಿಸಿದ್ದಾರೆ. ಗೂಗಲ್ ಗುರು ಎಂದೇ ಖ್ಯಾತಿ ಪಡೆದಿರುವ ಗುರು ಉಪಾಧ್ಯಾಯ ಹೆಸರಿಗೆ ತಕ್ಕಂತೆ ಗುರು ಉಪಾಧ್ಯಾಯ ಸಾಕಷ್ಟು ಅಭ್ಯರ್ಥಿಗಳಿಗೆ ಗುರುವಾಗಿದ್ದಾರೆ. ಗೂಗಲ್ ಗುರು ಎಂದೇ ಖ್ಯಾತವಾಗಿರುವ ಗುರು ಉಪಾಧ್ಯಾಯ ಅವರು ವೃಂದಾವನದ ಗೋರೋ ನಗರದ ನಿವಾಸಿ. ಜುಲೈ 14, 2016 ಜನಿಸಿದ ಗುರುವು 5ನೇ ವಯಸ್ಸಿನಿಂದ UPSC ಪರೀಕ್ಷೆಯ ವಿಷಯಗಳನ್ನು ಕರಗತ ಮಾಡಿಕೊಂಡಿದ್ದರಂತೆ. ಅಲ್ಲಿಂದಾಚೆಗೆಯೇ ಶಿಕ್ಷಕರ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಆಕಾಂಕ್ಷಿಗಳಿಗೆ ಬೋಧನೆ ಮಾಡುತ್ತಾರೆ. UPSC ಮತ್ತು ಇಂಜಿನಿಯರಿಂಗ್ ಪರೀಕ್ಷೆಗಳನ್ನು ಒಳಗೊಂಡಂತೆ ಒಟ್ಟು 14 ವಿಷಯಗಳನ್ನು ಬೋಧಿಸುತ್ತಾನೆ ಈ ಪುಟ್ಟಪೋರ. ಅವರ ಅಸಾಧಾರಣ ಪ್ರತಿಭೆ ವ್ಯಾಪಕವಾಗಿ ಗಮನ ಸೆಳೆದಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರನ್ನು ಗುರುತಿಸಿದ್ದಾರೆ. UPSC ಮತ್ತು ಇಂಜಿನಿಯರಿಂಗ್ ಪರೀಕ್ಷೆಗಳನ್ನು ಒಳಗೊಂಡಂತೆ ಒಟ್ಟು 14 ವಿಷಯಗಳನ್ನು ಬೋಧಿಸುತ್ತಾನೆ. 14 ವಿಷಯಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಬೋಧಿಸುತ್ತಾನೆ. ನನಗೆ ಮಗ ಗುರುವಿನ ಬಗ್ಗೆ ಹೆಮ್ಮೆ ಇದೆ ಎಂದು ಖುಷಿಯಿಂದ ಹೇಳುತ್ತಾರೆ ಅವರ ತಂದೆ. ಗುರುವಿಗೆ ವಿಷಯಗಳನ್ನು ಕಲಿಸುವುದು ಬಹಳ ಸುಲಭದ ವಿಚಾರ. ತ್ವರಿತವಾಗಿ ಕಂಠಪಾಠ ಮಾಡುತ್ತಾನೆ. ಒಮ್ಮೆ ಓದಿದ್ದನ್ನು ಮರೆಯುವುದಿಲ್ಲ. ಚಿಕ್ಕ ಮಗುವಿದ್ದಾಗಲೇ ಆತ 60 ದೇಶಗಳ ಧ್ವಜಗಳನ್ನು ಗುರುತಿಸುವ ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಎನ್ನುತ್ತಾರೆ ಅರವಿಂದ್ ಅವರ ತಂದೆ. ಇತ್ತೀಚೆಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಅಧ್ಯಕ್ಷ ಮಹಂತ್ ನೃತ್ಯ ಗೋಪಾಲ್ದಾಸ್ ಅವರು ಈ ಮಗುವಿಗೆ ಆಶೀರ್ವದಿಸಿದ್ದಾರೆ. ಜೊತೆಗೆ ಪ್ರಮಾಣಪತ್ರ ನೀಡಿ ಗೌರವಿಸಿದ್ದಾರೆ. ಇದರ ಜೊತೆಗೆ ಗುರುವನ್ನು ರಾಷ್ಟ್ರದ ಅತ್ಯಂತ ಕಿರಿಯ ಉಪನ್ಯಾಸಕ ಎಂದು ಶ್ಲಾಘಿಸಿದ್ದಾರೆ. ಕಲಿಕೆಗೆ ಯಾವುದೇ ಒತ್ತಡ ಹೇರಿಲ್ಲ. ವಿದ್ಯಾಭ್ಯಾಸದ ವಿಚಾರಕ್ಕಾಗಲಿ ಕಲಿಕೆಗಾಗಲಿ ನಾವು ಗುರುವಿಗೆ ಯಾವುದೇ ಒತ್ತಡ ಹೇರಿಲ್ಲ ಎಂದು ಅವನಿಗೆ ಕೇವಲ ಆಟ ಮತ್ತು ಅವನ ಸುತ್ತಮುತ್ತ
ಕೇಳುವ ಅಥವಾ ನೋಡುವ ಎಲ್ಲವನ್ನು ನೆನಪಿಟ್ಟುಕೊಳ್ಳುತ್ತಾನೆ ಎಂದು ಗುರುವಿನ ತಾಯಿ ಪ್ರಿಯಾ ಅವರವರು ಹೇಳುತ್ತಾರೆ. ಸ್ನೇಹಿತರೆ, ಈ ಪುಟ್ಟ ಪೋರನ ಸಾಧನೆಯನ್ನು ಕೇಳಿದ್ದೀರಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಇನ್ನಷ್ಟು ಇದೇ ಥರದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಲೈಕ್ ಮತ್ತು ಶೇರ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.